ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ನನ್ನ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನು ಎಲ್ಲಿ ರೆಡಿ ಆಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಆಗಿರೋ ಅಂತಹ ಫ್ರೆಂಡ್ ಕಮ್ ಸಿಸ್ಟರ್ ಅಂತಲೇ ಅಂದ್ಕೊಳ್ಳಿ, ಅವರ ಮ್ಯಾರೇಜ್ಗೆ ಹೋಗ್ತಾ ಇದ್ದೀನಿ. ಅವಳ ಮ್ಯಾರೇಜ್ ಬಂದು ಚಿತ್ತಾಪುರಲ್ಲಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು 2 ವೀಲರಲ್ಲಿ ಮ್ಯಾರೇಜ್ಗೆ ಹೋಗ್ತಿದ್ದೀನಿ. ಅದು ಒಂದು 51 ಕಿಲೋಮೀಟ್ರ್ ಇದೆ. ಸೊ ಲೋಕಲಲ್ಲೆಲ್ಲ ನಾನು 2 ವೀಲರಲ್ಲಿ ಓಡಾಡಿದ್ದೀನಿ, ಬಟ್ ನನ್ನ ಲೈಫಲ್ಲಿ ಒಂದಿಷ್ಟು ಕಿಲೋಮೀಟ್ರ್ ಅಂತೇಳಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ಸೊ ಅದನ್ನು ಸಹ ಈ ಒಂದು ಬಿಸಿಲಲ್ಲಿ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೀವೆಲ್ಲ ಜೊತೆನೂ ನಾನು ಶೇರ್ ಮಾಡ್ಕೊತೀನಿ. ಸೊ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಬನ್ನಿ ಏನೇನಾಗುತ್ತೆ ಅಂತ ಎಲ್ಲನೂ ಹೇಳಿ. ಯಾರ ಮ್ಯಾರೇಜಿಗೂ ಜಾಸ್ತಿ ಹೋಗಲ್ಲ. ಆ್ಯಕ್ಚುಲಿ ನಾನು ಇದು ಹೋಗ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನನ್ನ ಒಂದು ಲೈಫಲ್ಲಿ ಕ್ಲೋಸ್ ಅನ್ನೋದು ಒಂದು ಬೆರಳೆಣಿಕೆ ಅಷ್ಟು ಮಾತ್ರ. ಬೆರಳೆಣಿಕೆನೂ ಇಲ್ಲ, ನಾನು ಜಾಸ್ತಿ ಯಾರಿಗೂ ಬೇಗ ಕ್ಲೋಸ್ ಆಗಲ್ಲ. ಸೊ ಮಾತಾಡ್ತೀನಿ, ಎಲ್ಲರ ಜೊತೆನೂ ಮಾತಾಡ್ತೀನಿ, ಬಟ್ ನಾನು ಯಾರಿಗೂ ಅಷ್ಟು ಬೇಗ ಕ್ಲೋಸ್ ಆಗಲ್ಲ. ಸೊ ನಾರ್ಮಲಾಗಿ ಎಲ್ಲರ ಜೊತೆ ಖುಷಿಯಾಗಿ ಸಂತೋಷವಾಗಿ ಅವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀನಿ. ಕ್ಲೋಸ್ ಅನ್ನೋದು ಅಷ್ಟು ಯಾರೂ ಇಲ್ಲ ನನ್ನ ಲೈಫಲ್ಲಿ. ಹಾಗೆ ಇರೋದು ಅಂದರೆ ಆ ಒಂದು ಲಿಸ್ಟಲ್ಲಿ ಇವಳು ಬರ್ತಾಳೆ. ಸೊ ಹಾಗಾಗಿ ಅವಳ ಮ್ಯಾರೇಜ್ಗೆ ನಾನು ಹೋಗ್ತಾ ಇದ್ದೀನಿ. ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವಳು ಒಂದು ಒಳ್ಳೆ ಮಾತುಗಳನ್ನು ಆಡಿ ನನಗೆ ಧೈರ್ಯ ತುಂಬಿದ್ದಾಳೆ. ಸೊ ಅಂಥ ಒಂದು ಫ್ರೆಂಡ್ ಕಮ್ ಸಿಸ್ಟರ್ ಇರೋದು ತುಂಬಾ ಲಕ್ಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವಳು ತುಂಬಾ ಒಳ್ಳೆ ಹುಡುಗಿ. ಸೊ ಅವಳು ಮ್ಯಾರೇಜ್ಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರಂಗಿಲ್ಲ, ನನ್ನ ಮನಸ್ಸು ಸಹ ಒಪ್ಪಲ್ಲ. ಸೊ ಹಾಗಾಗಿ ನಾನು ಅವಳ ಮ್ಯಾರೇಜ್ಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಮಸ್ಟನ್ ಶೂಟ್ ಹಾಕಿ ಬಿಸಿಲಿಗೆ ಹೋಗ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ನೋಡಿ ಸನ್ಸ್ಕ್ರೀನ್ನ ಹಾಕ್ತಾಯಿದ್ದೀನಿ. ಸೊ ನಾನು ಡೈಲಿ ಸನ್ಸ್ಕ್ರೀನ್ ಹಾಕ್ತೀನಿ. ಸೊ ನಾನು ಡ್ಯೂಟಿ ಹೋಗ್ತೀನಲ್ವ, ತುಂಬ ಬಿಸಿಲಿರುತ್ತೆ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಅದೇ ಥರ ಇವತ್ತು ಸಹ ಯೂಸ್ ಮಾಡ್ತಾ ಇದ್ದೀನಿ. ಶೋಪಾನಿ ನೀವು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸನ್ಸ್ಕ್ರೀಮ್ ಹಚ್ಕೊಂಡ್ಮೇಲೆ ನಾನು ಆಯ್ತು ಮತ್ತೆ ಅದೇ ಕ್ರೀಮ್ ಹಚ್ಚಲ್ಲ. ಡ್ಯೂಟಿಗೆ ಹೋಗೋ ಟೈಮ್ಗೆ ಇಷ್ಟೇ ಇರುತ್ತೆ. ಹಿಂಗೆ ನಾನು ನಂದು ಡೈಲಿ ಈ ಥರ ಒಂದು ಸ್ಕಿನ್ ಕೇರ್ ಈ ಥರ ನಾನು ಮಾಡ್ತೀನಿ ಅಷ್ಟೇ, ಅದಕ್ಕೆ ಜಾಸ್ತಿ ಏನು ಮಾಡಲ್ಲ. ಬಟ್ ಇವತ್ತು ನಾನು ಮ್ಯಾರೇಜ್ಗೆ ಹೋಗ್ತಾ ಇರೋದ್ರಿಂದ ಸೊ ಬೇಬಿ ಕ್ರೀಮ್ನ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಚ್ಕೊಂಡು ಮ್ಯಾರೇಜ್ ಹೋಗೋಣ. ಸ್ವಲ್ಪ ಲೈಟಾಗಿ ನೋಡಿ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ. ಸೊ ಲೈಟ್ ಮೇಕಪ್ ನಾನು ಜಾಸ್ತಿ ಮೇಕಪ್ ಮಾಡ್ತಾಯಿಲ್ಲ. ಸ್ಕಿನ್ ಜಾಸ್ತಿ ಮಾಡಬಾರ್ದು ಅಂದರೆ ಇದು ಸ್ವಲ್ಪ ನನ್ನ ಸ್ಕಿನ್ಗೆ ಸೆಟ್ ಆಗಿರೋದ್ರಿಂದ ಅದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಲೈಟಾಗಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ, ನಾನು ಯಾವುದೇ ಮೇಕಪ್ ಅದು ಏನು ಹೇಳ್ತಾರೆ ಅದನ್ನೇನು ಯೂಸ್ ಮಾಡಲ್ಲ. ಜಸ್ಟ್ ನಾನು ನನ್ನ ಫಿಂಗರಿಂದನೇ ಎಲ್ಲ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಅಡ್ಜಸ್ಟ್ ಮಾಡಿಕೊಂಡ್ರೆ ಸೊ ಲೈಟಾಗಿ ಮೇಕಪ್ ಮಾಡ್ಕೊಂಡು ಬರುತ್ತೆ ಅಷ್ಟೇ. ಸೊ ನೀವು ಸಹ ಬೇಕಂದ್ರೆ ಮಾಡ್ಕೊಳ್ಬೋದು, ಲೈಟಾಗಿ ಸಿಂಗಲಾಗಿ ಲೈಟಾಗಿ. ಸೊ ನಮ್ಮದು ಈ ಥರ ಇರುತ್ತೆ, ಏನಾದರೂ ಒಂದು ಚಿಕ್ಕ ಫಂಕ್ಷನ್ಸ್ ಇದೆ ಅಷ್ಟೇ. ಅದರ್ವೈಸ್ ಅಷ್ಟೇ, ಅದು ಒಂದು ಸನ್ಸ್ಕ್ರೀನ್ ಹಾಕಿ ಬಿಟ್ಬಿಡ್ತೀನಿ ಅಷ್ಟೇ. ಸೊ ನೋಡಿ ಹಚ್ಕೊಂಡ್ಮೇಲೆ ಹೆಂಗೆ ಸ್ಕಿನ್ನು ಆಯ್ತು ಇಷ್ಟ. ಇಷ್ಟೇ. ಬೇಕಂದರೆ ಪೌಡರ್ ಹಚ್ಕೊಬೇಕು. BB ಕ್ರೀಮ್ ಹಚ್ಕೊಂಡ್ಮೇಲೆ ನಾನು ಸ್ವಲ್ಪ ವೈಟ್ ಬ್ಯೂಟಿ ಕ್ರೀಮ್ ಆ ಪೌಡ್ರನ್ನ ಯೂಸ್ ಮಾಡ್ತೀನಿ. ಸೊ ಸಿಂಪಲಾಗಿ ಇಷ್ಟ ರೆಡಿಯಾಗಿದ್ದೀನಿ ನೋಡಿ ಅಷ್ಟೇ. ಸೊ ಹೇರ್ ಸ್ಟೈಲ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹಿಯರಿಂಗ್ಸ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಯ್ತು ಫೈನಲ್ ಆಗಿ ನನ್ನ ಲುಕ್ ಅಷ್ಟೇ. ಸೊ ಇಲ್ಲಿಂದ ಅಲ್ಲಿ ಹೋಗೋಷ್ಟಕ್ಕೆ ಈ ಮೇಕಪ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಎನಿ ಹೌ ನನಗೇನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಹಿಯರಿಂಗ್ಸ್ ಹಾಕ್ಕೊಳ್ಳೋಣ. ಯಾವುದು ಹ್ಯಾಂಗಿಂಗ್ ಇದು ಹಾಕ್ಕೊಳ್ಬೇಕಾ ಅಥವಾ ಇದು ಹಾಕ್ಕೋಬೇಕಾ ಅಥವಾ ಇದು ಹಾಕ್ಕೊಳ್ಬೇಕಾ ಗೊತ್ತಿಲ್ಲ. ಹಾಕ್ಕೊಂಡು ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕ್ಕೊಳ್ತೀನಿ. ಇದೆರಡೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದಿಲ್ಲ, ಇದು ಹಾಕ್ಕೊಳ್ತೀನಿ. ಸೊ ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆ, ಇದು ಹಾಕ್ಕೊಳ್ಳೋದ ಅಥವಾ ಇದು ಹಾಕ್ಕೊಳ್ಳೋದ ಅಂತ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಇದೇ ಚೆನ್ನಾಗಿದೆ ಮಮ್ಮಿ ಅಂತ. ಸೊ ನನ್ನ ಮಗಳ ಒಂದು ಇಷ್ಟದ ಪ್ರಕಾರ ನಾನು ಇವತ್ತು ಇದೇ ಇಯರಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಂಥವೆಲ್ಲ ಇಷ್ಟ ಆಗ್ತಾ ಇರೋದು. ಆ್ಯಕ್ಚುಲಿ ಮೊದಲೆಲ್ಲನೂ ಅಷ್ಟು ಆಗ್ತಿದ್ದಿಲ್ಲ. ಸೊ ಇವತ್ತಿನ ಒಂದು ಫಂಕ್ಷನ್ಗೆ ಈ ಇಯರಿಂಗ್ ಫಿಕ್ಸ್. ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಫೇಸಿಗೆ ಸ್ಕಾರ್ಫ್ ಕಟ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಇವಾಗೆ ಅರ್ಧ ಸ್ವೆಟ್ಟಿಂಗ್ ಬಿಟ್ಟು ಮೇಕಪ್ ಎಲ್ಲ ಹೋಯ್ತು. ಸೊ ಅಲ್ಲಿ ಹೋಗೋಷ್ಟಿಗೆ ನನ್ನ ಪರಿಸ್ಥಿತಿ ದೇವರೇ ಬಲ್ಲ. ಬೇಡಪ್ಪ ಬೇಡ. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇತ್ತು, ಅವ್ರೇನೋ 2 ವೀಲರಲ್ಲಿ ಹೋಗೋಣ ಅಂತ ಇದ್ರು. ಸೊ ಅದಕ್ಕೆ 2 ವೀಲರಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ರೆಡಿ ಆಗಿಬಿಟ್ಟು ಒಂದು ಬಾಟ್ಲ್ ನೀರು ತಗೊಂಡು ಹೊರಗಡೆ ನಿಂತಿದ್ದೀನಿ. ಬಿಸಿಲು ನೋಡಿದ್ರೆ ತುಂಬ ಭಯ ಆಗ್ತಾಯಿದೆ. ಬಿಸಿಲು ತೋರಿಸ್ತೀನಿ ನೋಡಿ. ಈ ಬಿಸಿಲಿಗೆ ಗಾಡಿ ಮೇಲೆ ಹೋಗೋದಾ ಅಂತ ಅನ್ನಿಸ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲ ಗಾಡಿ ನಿಂತಿದೆ. ಕಲೀಗ್ಸ್ ಏನಿದ್ದಾರೆ ಅವ್ರು ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಕೂತ್ಕೊಂಡಿದ್ದೀವಿ. ಸೊ ಅವ್ರು ಬಂದಿದ್ದ ತಕ್ಷಣ ಗುಲ್ಬರ್ಗ ಟು ಚಿತ್ತಾಪುರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಟ್ರಾಫಿಕ್ ಮಾರೋರೆಲ್ಲ ನೋಡಿ ಗಾಡಿ ಮೇಲೆ ಎಲ್ಲ ಸುತ್ತಾಡ್ಬಿಟ್ಟು ಇದನ್ನೆಲ್ಲ ಮಾಡ್ತಾರೆ. ಬಿಸಿಲಲ್ಲಿ ಹೆಂಗೆ ಓಡಾಡಿ ಮಾಡ್ತಾರೋ ಏನು, ನಾವು ಇಷ್ಟರಲ್ಲೇ ಇಷ್ಟು ಬರೋಷ್ಟಕ್ಕೆ ಸಾಕಾಗುತ್ತೆ. ಆಲ್ರೆಡಿ ಟೈಮ್ ಇವಾಗ ಇಲ್ಲೇ 12:30 ಆಗಿದೆ. ಅಲ್ಲಿ ಹೋಗಿ ರೀಚ್ ಆಗೋಷ್ಟಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ನಾವು ಎಷ್ಟು ಟೈಮ್ ತಗೊಳ್ತೀವಿ ಅಂತ. ಇನ್ನು ಊರೇ ದಾಟಿಲ್ಲ, ರೆಡಿಯಾಗಿ ಬಂದಿರೋದು ಇವಾಗೆ ಸ್ವೆಟ್ಟಿಂಗಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಆಯ್ತು, ನಾವು ಊರು ರೀಚ್ ಆಗೋಷ್ಟಿಗೆ. ಸೊ ಫೈನಲಿ 12:35 or 40 ಆಗಿದೆ. ಸೊ ನಾವು ಇವಾಗ ಗುಲ್ಬರ್ಗದಿಂದ ಚಿತ್ತಾಪೂರಿಗೆ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಹಿಂದ್ಗಡೆ ಕುಂತ್ಕೊಂಡಿದ್ದೀನಿ. ಸೊ ಬೈಕ್ ಓಡಿಸ್ತಾ ಇರೋದು ನಮ್ಮ ಕಲೀಗ್ ಅವರ ಮಗಳು. ಸೊ ನೋಡಿ, ನಾವು ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ಹೆಂಗೆ ಕಾಣ್ತಾ ಇದೆ ಅಂತ. ಇಂಥ ಒಂದು ಬಿಸಿಲಲ್ಲಿ ಮಧ್ಯಾಹ್ನದಲ್ಲಿ ನಾನು ಹೊರಗಡೆ ಈ ಥರ ಹೋಗ್ತಾ ಇರೋದು ಫಸ್ಟ್ ಟೈಮೇ. ಸೊ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಮಾಡ್ತಾಯಿದ್ದೀನಿ, ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಇವಾಗ ನಾವು ಟೆಂಗ್ಲಿ ಕ್ರಾಸ್ ಹತ್ರ ನಿಂತ್ಕೊಂಡಿದ್ದೀವಿ. ಸೊ ನಮ್ಮ ಸಿಸ್ಟರ್ ಜ್ಯೂಸು, ಲೆಮನ್ ಜ್ಯೂಸು ಮತ್ತು ಮಜ್ಜಿಗೆ ಎಲ್ಲ ತೊಗೊಂಡು ಬಂದಿದ್ದರು. ಆ ಒಂದು ಟೆಂಗ್ಲಿ ಕ್ರಾಸ್ ಹತ್ರ ನಿಂತ್ಕೊಂಡು ನೀರು, ಜ್ಯೂಸು, ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ನಮ್ಮ ಈ ಒಂದು ಪಯಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ನಾವು ಸೇಫಾಗಿ ಚಿತ್ತಾಪೂರ್ನ ರೀಚ್ ಆದ್ವಿ. ಸೊ ಅವಳಿರೋ ಮ್ಯಾರೇಜ್ ರಿಸೆಪ್ಷನ್ ಎಲ್ಲಿದೆ ಆ ಒಂದು ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ ನೋಡಿ. ಸೊ ಈ ಒಂದು ಫಂಕ್ಷನ್ ಹಾಲಲ್ಲಿ ಎಂಟ್ರೆನ್ಸೇ ಈ ಥರ ಫೋಟೋಸ್ ಎಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಫೋಟೋ ಎಳ್ತಿದ್ದಾರೆ. ಸೊ ಇವಾಗ ಒಳಗಡೆ ಹೋಗ್ತಾನೆ ಅವಳನ್ನ ನೋಡಿ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು ಅಂತಲೇ ಹೇಳ್ಬೋದು. ಸೊ ಹೋಗಿದ ತಕ್ಷಣ ಬೇಗ ವಿಶ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ತುಂಬಾ ಕ್ರೌಡ್ ಇತ್ತು. ಸೊ ಅದಕ್ಕೆ ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ವಿಶ್ ಮಾಡೋಣ ಅಂತೇಳಿ ಅಂದ್ಕೊಂಡು. ಸೊ ಇಷ್ಟೆಲ್ಲ ಅಡುಗೆ ಮಾಡಿದ್ರು. ಸೊ ಅವ್ರ ಮ್ಯಾರೇಜ್ಗೆ ನೋಡಿ 2 ಟೈಪ್ ಸ್ವೀಟ್ಸ್, ಬಜ್ಜಿ, ಖಾರ ಎಲ್ಲನೂ ಮಾಡಿದ್ರು.
ಕಾಣಿಸ್ಬೇಕಾ ಹೆಂಗೆ ಕಾಣಿಸುತ್ತೆ ಬಾ ಬರೋ ಇದು ಎಲ್ಲರಿಗೂ ಹಂಗೆ ಸ್ವಲ್ಪ ನೆರಳಲ್ಲಿ ಕುತ್ಕೊಂಡು ಇದಕ್ಕೆ ನಾವು ಸಿಂಬಳಣ್ಣ ಆಮೇಲೆ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಮತ್ತು ಹಾಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಗುಲ್ಬರ್ಗಕ್ಕೆ ಬಂದು ಮುಟ್ಟೋ ಅಷ್ಟರಲ್ಲಿ 5:30 ಆಗಿತ್ತು. ಎಸ್, ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಟಯರ್ಡ್ ಫೀಲ್ ಆಯಿತು. ಸೊ ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಎಲ್ಲ ರಿಕವರ್ ಆಯಿತು.